ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ. ಒಂದು ಅರ್ಧ ಗಂಟೆಗೆ ಡ್ಯೂಟಿ ಬಿದ್ದೈತೆ. ಇವಾಗ ಅಷ್ಟಕ್ಕೂ ಮುಂಚೆ ಒಂದು 3 ಡ್ಯೂಟಿ ಬಂದವು. ಒಂದು ಎಲೆಕ್ಟ್ರಾನಿಕ್ ಸಿಟಿ, ಒಂದು ಗೊಲ್ರಟ್ಟಿಗೆ. ಟೈಮ್ ಹ್ಯಾಂಡ್ಸಪ್ ಆಗೈತೆ. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳ್ಯಾರ. ಇಲ್ಲಿದ್ದ ಪಿಕಪ್ಪು 1.5 ಕಿಲೋಮೀಟ್ರ್ ಐತೆ. ಹೋಗ್ತಾ ಇದ್ದೀನಿ. ಟೈಮ್ 10 ಗಂಟೆ 5 ನಿಮಿಷ ಆಗೈತೆ. ಬನ್ನಿ ಹೋಗೋಣ. ಹಿಂಗೆ ಹೋದರೆ ಪಿಣ್ಣೆ ಕಡೆ ಹೋಗುತ್ತೆ. ನಾನಿಲ್ಲಿ ಕರ್ನಾಟಕ ವೇ ಬಿಡ್ದು 8th ಮೇನ್ ಹೋಗ್ತಾ ಇದ್ದೀನಿ. ಪಿಂಡೆ ಇಲ್ಲಿದೆ ಒಂದು 500 ಮೀಟ್ರ್ ಇರ್ಬೇಕು. ಇದೇ ಹಾಕಿರೋದು ಪಿಕಪ್ ಲೊಕೇಶನ್ನು. ಕಸ್ಟಮರ್ ಫೋನ್ ಮಾಡೋದು. ಫಸ್ಟ್ ಡ್ಯೂಟಿ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಅಲ್ಲಿ ಈ ಟಮ್ ಇದ್ದಾವೆ, ಅವೇ ಈ ಟಮ್ ಹಿಂದಗಡೆ ಲೋಡ್ ಮಾಡ್ತಾಯಿದ್ದಾರೆ. ಲೋಡ್ ಆಗೈತೆ. ಇಲ್ಲಿದೆ ಡ್ರಾಪ್ ಲೊಕೇಶನ್ 10 ಕಿಲೋಮೀಟ್ರ್ ಐತೆ. ಸಿಲ್ವರ್ಪುರ ಬಿದ್ದಿರೋದು, ಸಿಲ್ವರ್ಪುರ. ಜಾಲಹಳ್ಳಿ ಕ್ರಾಸ್ ಫುಲ್ ಜಾಮ್ ಆಗೋಗ್ಬಿಟ್ಟೈತೆ. ಇಲ್ಲಿ ಇವಾಗ ಏರ್ಪೋರ್ಟ್ ಟೆಂಪಲ್ ಸರ್ಕಲ್ ಹತ್ರ ಇದೆ. ಇಲ್ಲಿ ಸಿಗ್ನಲ್ ಬಿದ್ದುಬಿಟ್ಟೈತೆ ಪೂರ ಅಷ್ಟೇ. ಇದು ಅಬ್ಬಿಗೆರೆ ಮೇನ್ ರೋಡು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗ 11:15 ಆಗೈತೆ. ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ, ಅದಕ್ಕೆ ಅನ್ಲೋಡು. ಸಿಕ್ಕಾಬಟ್ಟೆ ಲೇಟ್ ಮಾಡಿದ್ರೆ ಎಷ್ಟೊತ್ತಾಗುತ್ತೋ ನೋಡೋಣ. ಎಲ್ಲ ಅನ್ಲೋಡ್ ಆಯಿತು. ನೆಕ್ಸ್ಟು ಇನ್ನೊಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಇಲ್ಲಿದ್ದು ಅರ್ಧ ಕಿಲೋಮೀಟ್ರ್ ಐತೆ. ಕಸ್ಟಮರ್ ಫೋನ್ ಮಾಡೋಣ ಬನ್ನಿ. ಇನ್ನೂ ಅನ್ಲೋಡ್ ಆಗ್ತಾಯಿತ್ತು. ಅವಾಗೆ ಒಂದು ಡ್ಯೂಟಿ ಬಿತ್ತು. ಇನ್ನೇನು ಅನ್ಲೋಡ್ 5 ನಿಮಿಷಕ್ಕೆ ಆಗೋಗುತ್ತೆ ನಮಗೆ. ಟ್ರಿಪ್ ಎಂಡ್ ಮಾಡಿದ್ದೆ. ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು ಇಲ್ಲಿದ್ದ 400 ಮೀಟ್ರು ಬೀಗೆರೆ. ಡ್ರಾಪ್ ಬಂದುಬಿಟ್ಟು ವರ್ಮಾ ಬಿದ್ದೈತೆ. ಅಮೌಂಟು 750 ರೂಪಾಯಿ ಬಿದ್ದೈತೆ. ಇಲ್ಲಿದ್ದ ಪಿಕಪ್ ಹತ್ರ ಹೋಗ್ಬೇಕು. ಕಸ್ಟಮರ್ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳಿದ್ರೆ. ಪ್ಲಾಸ್ಟಿಕ್ ಐಟಮ್ ಬನ್ನಿ. ನಾನು ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಲೋಡ್ ಆಗ್ಯಾವೆ ಬಾಕ್ಸು. ಟೋಟಲ್ಲು ಅವು 30, ಇವು 20, ಇವು 10. ಟೋಟಲ್ಲು 65. ಎಲ್ಲ ಲೋಡ್ ಆಗೈತೆ. ಗಾಡಿ ಸೀಟ್ ಬೆಲ್ಟ್ ಹಾಕೊಂಡಿದ್ದೀನಿ. ಇಲ್ಲಿದ್ದ ಕರೆಕ್ಟಾಗಿ 50 ನಿಮಿಷ ತೋರಿಸ್ತೈತೆ. ಡ್ರಾಪ್ ಲೊಕೇಶನ್ನು 19 ಕಿಲೋಮೀಟ್ರ್ ಐತೆ. ವರ್ಮಾವು ಬನ್ನಿ ಹೋಗೋಣ. ಹೆವಿ ಬಿಸಿಲು. ಗಾಡಿ ಕೂಕೊಂಬಕ್ಕೂ ಅಲ್ಲ, ಹೊರಗಡೆ ನಿಂತ್ಕೊಂಬಕ್ಕೂ ಅಲ್ಲ. ಫುಲ್ಲು ಬಿಸಿಲು ಅಂದರೆ ಭಯಂಕರ ಬಿಸಿಲು. ಸೆಕೆಂಡ್ ಇಯರ್ ನೋಡಿ ಎಷ್ಟು ಸೋರ್ತಾವ ಹಂಗೆ. ಬನ್ನಿ ಹೋಗೋಣ. ಇನ್ನೇನು ಮಾಡೋಕ್ಕಾಗ. ಹೆಬ್ಬಾಳ ಫುಲ್ ಜಾಮ್ ಆಗೋಗುತ್ತೆ. ಈ ಕಡೆನೂ ಜಾಮೆ, ಈ ಕಡೆನೂ ಜಾಮೆ. ಸಿಟಿಗೆ ಹೋಗೋಕ್ಕೆ, ಬೆಂಗಳೂರು ಸಿಟಿ. ಟೈಮ್ ಅವಾಗ 12:50 ಆಗೈತೆ. ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಅನ್ಲೋಡ್ ಮಾಡ್ತಾಯಿದ್ದಾರೆ. ವರ್ಮಾ ಮೇನ್ ರೋಡ್ ಅನ್ಲೋಡ್ ಆಗೈತೆ. ಕ್ಯಾಶ್ ಇಸ್ಕೊಂಡು ನೆಕ್ಸ್ಟು ನೋಡಬೇಕು ಯಾವ ಕಡೆ ಡ್ಯೂಟಿ ಬರುತ್ತೆ. ಇನ್ನು ಕಸ್ಟಮರ್ ಅಮೌಂಟೇ ಕೊಟ್ಟಿರಲಿಲ್ಲ. ಟ್ರಿಪ್ ಎಂಡ್ ಮಾಡಿದ್ದೆ. ಟ್ರಿಪ್ ಎಂಡ್ ಮಾಡಿ 1 ನಿಮಿಷಕ್ಕೇ ತಿರ್ಗಾ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು ರಾಮಮೂರ್ತಿ ನಗರ. ಡ್ರಾಪ್ ಬಂದುಬಿಟ್ಟು ಬೆಳ್ಳಂದೂರು ಆದರ್ಶ ಅಪಾರ್ಟ್ಮೆಂಟ್ ಹತ್ರ. ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿದ್ದ 3 ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್ನು. ಕಸ್ಟಮರ್ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳ್ಯಾರೆ. ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. 650 ರೂಪಾಯಿ ಡ್ಯೂಟಿ ಬಿದ್ದೈತೆ. ಬಿಸಿಲು ಭಯಂಕರ. ಹೆಂಗೆ ಗಾಡಿ ಕೂಗಮಕ್ಕೆ ಅಲ್ಲ, ಬಿಸಿಲು. ಒಂದು 4-5 ಬಾಕ್ಸ್ ಇದ್ದಾವೆ. ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ 14 ಕಿಲೋಮೀಟ್ರ್ ಐತೆ. ಬೆಳ್ಳಂದೂರು ಇಲ್ಲಿದ್ದ ಬರೀ ಎಷ್ಟು 16 ಕಿಲೋಮೀಟ್ರಿಗೆ 32 ನಿಮಿಷ. ಏನಂದರೆ ಟೈಮು ಅವಾಗ 1:40 ಆಗೈತೆ ಮಧ್ಯಾಹ್ನ. ಹಂಗಾಗಿ ಜಾಮ್ ಏನೂ ಇಲ್ಲ ಇವತ್ತು. ಬೇಗ ಹೋಗ್ಬೋದು.
ಬೆಳಗ್ಗೆ ಸಾಯಂಕಾಲ ಟೈಮಲ್ಲಿ ಸಿಕ್ಕಾಪಟ್ಟೆ ಜಾಮು ಬೆಳ್ಳಂದೂರು ಸೈಡ್. ಬನ್ನಿ ಹೋಗೋಣ. ಅಲ್ಲಿ ಅಪಾರ್ಟ್ಮೆಂಟ್ ಕಾಣಿಸ್ತದೆ ನೋಡಿ, ಅದ್ರ ಮುಂದೆಗಡೆ ಲೊಕೇಶನ್ ಹಾಕಿದೆ. ಇದು ತಿರ್ಗಾ ಈ ರೋಡಾಗ ಇಲ್ಲಿ ಬಂದಿದ್ದೀನಿ. ತಿರ್ಗಾ 1.5 ಕಿಲೋಮೀಟ್ರ್ ಸುತ್ತಾಕೊಂಡು ಬಂದಿದ್ದಾಯ್ತು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಐಟಮ್ ಅಡುಗೆ ಐತೆ ಹೋಗಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಇಲ್ಲಿ ಸರ್ ಪಿಕಪ್ಪು ಡ್ರಾಪ್ ಇಲ್ಲ. ಪಿಕಪ್ ಬಂದುಬಿಟ್ಟು ಇಲ್ಲೇ ಕಾಡು ಬೀಚ್ನಲ್ಲಿ, ಡ್ರಾಪ್ ಬಂದುಬಿಟ್ಟು ಕಲ್ಯಾಣ ನಗರ. ಕಸ್ಟಮರ್ ಇದೆ ಬಿಲ್ಡಿಂಗು, ಒಂದೇ ಒಂದು ಮ್ಯಾಟ್ರಸ್ಸು. ಇಲ್ಲಿದ್ದ ಕಲ್ಯಾಣ ನಗರ 17 ಕಿಲೋಮೀಟ್ರ್ ಐತೆ. ಬನ್ನಿ ಹೋಗೋಣ. ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಅದೇ ಗ್ಲಾಸ್ ಬಿಲ್ಡಿಂಗು. ಇಲ್ಲಿ ಒಂದು 2 ಟೈಮ್ ಬಂದಿದ್ದೀನಿ. ಇವ್ರದ್ದು ಮೆಟೀರಿಯಲ್ಲು ಒಂದು 5 ನಿಮಿಷ ವೆಯ್ಟ್ ಮಾಡಿ ಸರ್ ಬರ್ತಾ ಇದ್ದಾರೆ ಅಂತ ಹೇಳ್ಯಾರ. ಇದೇ ಕಲ್ಯಾಣ ನಗರ ಮೇನ್ ರೋಡ್. ಬರೋ ತಕ್ಕನೇ ವೆಯ್ಟ್ ಮಾಡೋಣ. ಟೈಮ್ 4 ಗಂಟೆ ಆಯಿತು.